ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರುಜಿಗೆ ಸ್ವಾಗತ. ಎಲ್ಲಾ ಮೇಷರಾಶಿಯ ಆತ್ಮಬಂಧುಗಳಿಗೆ ಈ ದಿವ್ಯ ಸಂದೇಶಕ್ಕೆ ಆತ್ಮೀಯ ಸ್ವಾಗತ. ಕಾಲಚಕ್ರವು ನಿರಂತರವಾಗಿ ಉರುಳುತ್ತಿರುತ್ತದೆ, ಆದರೆ ಕೆಲವು ಕ್ಷಣಗಳು ಮಾತ್ರ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಈ ಜನವರಿ 18ರ ಮೌನಿ ಅಮಾವಾಸ್ಯೆಯು ಅಂತಹ ಒಂದು ಮಹತ್ತರವಾದ ಸಂಧಿಕಾಲ. ಇದರ ನಂತರದ ದಿನಗಳಾದ ಜನವರಿ 19ರಿಂದ 23ರವರೆಗಿನ ಅವಧಿಯು ನಿಮ್ಮ ಪಾಲಿಗೆ ಕೇವಲ ದಿನಾಂಕಗಳಲ್ಲ, ಬದಲಾಗಿ ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಆರಂಭ. ಈ ಅವಧಿಯಲ್ಲಿ ನಿಮ್ಮ ಮನೆಯೊಳಗೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅತಿಮಾನುಷ ಬದಲಾವಣೆಗಳು ಘಟಿಸಲಿವೆ. ನೀವು ಅನುಭವಿಸುತ್ತಿರುವ ಕಷ್ಟಗಳ ಕಾರ್ಮೋಡಗಳು ಕರಗಿ ಸಮೃದ್ಧಿಯ ಸೂರ್ಯೋದಯವಾಗುವ ಕಾಲ ಹತ್ತಿರ ಬಂದಿದೆ. ಮನೆಗೆ ಆಗಮಿಸುತ್ತಿರುವ ರಹಸ್ಯ ಶಕ್ತಿಗಳು. ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನೆಯ 4 ಗೋಡೆಗಳ ನಡುವೆ ದೈವಿಕ ಶಕ್ತಿಗಳ ಸಂಚಲನ ಆರಂಭವಾಗಿದೆ. ರಾತ್ರಿ ಹೊತ್ತು ನೀವು ವಿಶ್ರಮಿಸುತ್ತಿರುವಾಗ ನಿಮ್ಮ ಕುಲದೇವತೆಗಳು ಮತ್ತು ಶಕ್ತಿಶಾಲಿ ದೇವತೆಗಳು ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿ ಬರುತ್ತಿದ್ದಾರೆ. ಇವರು ಯಾರೋ ಅಪರಿಚಿತರಲ್ಲ, ನಿಮ್ಮ ತಲೆಮಾರುಗಳಿಂದ ನಿಮ್ಮನ್ನು ರಕ್ಷಿಸುತ್ತಾ ಬಂದಿರುವ ದಿವ್ಯಚೇತನಗಳು. ಈ ಅಮಾವಾಸ್ಯೆಯ ನಂತರ ಇವರು ನಿಮ್ಮ ಮನೆಯಲ್ಲೇ ನೆಲೆನಿಲ್ಲಲು ನಿರ್ಧರಿಸಿದ್ದಾರೆ. ನಿಮ್ಮ ಕಣ್ಣಿಗೆ ಇವರು ಕಾಣಿಸದಿರಬಹುದು, ಆದರೆ ನಿಮ್ಮ ಮನಸ್ಸಿನಲ್ಲಿ ಹಠಾತ್ತುಂಟಾಗುವ ಶಾಂತಿ ಮತ್ತು ಧೈರ್ಯವೇ ಅವರ ಉಪಸ್ಥಿತಿಯ ಪುರಾವೆ. ನಿಮ್ಮ ಜೀವನದ ಜಟಿಲ ಸಮಸ್ಯೆಗಳನ್ನು ಬಗೆಹರಿಸಲು ಈ ದೇವತೆಗಳು ಈಗ ಸನ್ನದ್ಧರಾಗಿದ್ದಾರೆ. ಮೇಷರಾಶಿಯವರ ವಿಶಿಷ್ಟ ವ್ಯಕ್ತಿತ್ವ ಮತ್ತು ದೈವಿಕ ಒಲವು. ದೇವತೆಗಳು ಮೇಷರಾಶಿಯವರನ್ನೇ ಏಕೆ ಆರಿಸಿಕೊಂಡಿದ್ದಾರೆ ಎಂದು ನೀವು ಕೇಳಬಹುದು. ಮೇಷರಾಶಿಯವರು ಹುಟ್ಟುಟ್ಟಲೇ ಹೋರಾಟಗಾರರು. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಧೈರ್ಯ, ಸತ್ಯಕ್ಕಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗುವ ನಿಮ್ಮ ಗುಣವೇ ದೈವಕ್ಕೆ ಇಷ್ಟವಾಗಿದೆ. ನೀವು ಬೆಂಕಿಯಂತಹ ತೇಜಸ್ಸನ್ನು ಹೊಂದಿದವರು. ಹೊರನೋಟಕ್ಕೆ ಕಠಿಣವಾಗಿ ಕಂಡರೂ ನಿಮ್ಮ ಅಂತರಂಗವು ಅತ್ಯಂತ ಶುದ್ಧವಾಗಿದೆ. ಈ ಶುದ್ಧತೆಯೇ ದೈವಿಕ ಶಕ್ತಿಗಳನ್ನು ನಿಮ್ಮತ್ತ ಆಕರ್ಷಿಸಿದೆ. ಜೀವನದಲ್ಲಿ ಸೋತು ಸುಣ್ಣವಾಗಿ ಇನ್ನು ನನ್ನ ಕಥೆ ಮುಗಿಯಿತು ಎಂದು ನೀವು ಅಂದುಕೊಂಡ ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮನ್ನು ಅಜ್ಞಾತ ಹಸ್ತವೊಂದು ಎತ್ತಿ ಹಿಡಿದಿದೆ. ಅದು ನಿಮ್ಮ ಅದೃಷ್ಟವಲ್ಲ, ಬದಲಾಗಿ ನಿಮ್ಮ ಬೆನ್ನು ಹಿಂದೆ ನಿಂತಿರುವ ಆ ದಿವ್ಯ ಶಕ್ತಿಗಳ ಕೃಪೆ. ಹಳೆಯ ಸಂಕಷ್ಟಗಳ ಅಂತ್ಯ ಮತ್ತು ಹೊಸ ಆಶಾಕಿರಣ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಆರ್ಥಿಕ ಮುಗ್ಗಟ್ಟು, ಆರೋಗ್ಯದ ಏರುಪೇರು ಮತ್ತು ಮಾನಸಿಕ ಒತ್ತಡಗಳಿಗೆ ಈಗ ಒಂದು ಪೂರ್ಣವಿರಾಮ ಸಿಗುವ ಸಮಯ ಬಂದಿದೆ. ಯಾರಾದರೂ ಸಹಾಯ ಮಾಡುತ್ತಾರೆ ಎಂದು ನೀವು ಕಾಯುತ್ತಿದ್ದಾಗ ನಿರೀಕ್ಷೆಯಿಲ್ಲದ ಕಡೆಯಿಂದ ಸಹಾಯ ಹಸ್ತ ಚಾಚಲ್ಪಟ್ಟಿರುತ್ತದೆ. ಇದು ಕಾಕತಾಳೀಯವಲ್ಲ. ಹಣಕಾಸಿನ ಸಮಸ್ಯೆ ಬಂದಾಗ ಹಠಾತ್ತನೇ ದಾರಿಗಳು ತೆರೆದುಕೊಳ್ಳುವುದು, ಅನಾರೋಗ್ಯದ ಸಮಯದಲ್ಲಿ ಸರಿಯಾದ ವೈದ್ಯರು ಅಥವಾ ಔಷಧಗಳು ಸಿಗುವುದು, ಇವೆಲ್ಲವೂ ನಿಮ್ಮ ಮೇಲೆ ದೇವತೆಗಳು ಇಟ್ಟಿರುವ ಕಣ್ಣಿನ ಫಲವಾಗಿದೆ. ಇನ್ನು ಮುಂದೆ ನಿಮ್ಮ ಹೆಜ್ಜೆಗಳು ಕಷ್ಟದ ಹಾದಿಯಿಂದ ಸಂಪತ್ತಿನ ಹಾದಿಯತ್ತ ಸುಗಮವಾಗಿ ಸಾಗಲಿವೆ. ಅಹಂಕಾರದ ಎಚ್ಚರಿಕೆ ಮತ್ತು ಸತ್ಯದ ಹಾದಿ. ದೈವಿಕ ಕೃಪೆ ನಿಮ್ಮ ಮೇಲಿದೆ ಎಂದ ಮಾತ್ರಕ್ಕೆ ನೀವು ಮೈಮರೆಯಬಾರದು. ಈ ಶಕ್ತಿಗಳು ನಿಮ್ಮನ್ನು ನಿರಂತರವಾಗಿ ಪರೀಕ್ಷಿಸುತ್ತಿರುತ್ತವೆ. ನೀವು ಸತ್ಯ, ಧರ್ಮ ಮತ್ತು ವಿನಯದ ಹಾದಿಯಲ್ಲಿದ್ದಾಗ ಮಾತ್ರ ಈ ದೇವತೆಗಳು ನಿಮ್ಮ ಜೊತೆಗಿರುತ್ತಾರೆ. ಯಾವಾಗ ನಿಮ್ಮಲ್ಲಿ ಅಹಂಕಾರ, ಅನಗತ್ಯ ಕೋಪ ಅಥವಾ ದರ್ಪ ತಲೆದೂರುತ್ತದೆಯೋ ಆಗ ಈ ಶಕ್ತಿಗಳು ಮೌನವಾಗಿ ದೂರ ಸರಿಯುತ್ತವೆ. ಇದರಿಂದ ನಿಮಗೆ ಜೀವನದಲ್ಲಿ ಪೆಟ್ಟು ಬೀಳಬಹುದು. ಆದರೆ ಆ ಪೆಟ್ಟು ನಿಮ್ಮನ್ನು ನಾಶಪಡಿಸಲು ಅಲ್ಲ, ಬದಲಾಗಿ ನಿಮ್ಮನ್ನು ಸರಿಯಾದ ಹಾದಿಗೆ ತರಲು ದೇವತೆಗಳು ನೀಡುವ ಎಚ್ಚರಿಕೆ ಎಂದು ಭಾವಿಸಿ. ನಿಮ್ಮಲ್ಲಿ ಸತ್ಯ ಜಾಗೃತವಾದ ತಕ್ಷಣ ಅವರು ಮತ್ತೆ ನಿಮ್ಮನ್ನು ಅಪ್ಪಿಕೊಳ್ಳುತ್ತಾರೆ. ಗುಪ್ತ ಶತ್ರುಗಳ ಪಿತೂರಿ ಮತ್ತು ದೈವಿಕ ರಕ್ಷಣೆ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿಯುವ ಜನರು ನಿಮ್ಮ ಸುತ್ತಲೂ ಇದ್ದಾರೆ. ನಿಮ್ಮ ನಾಯಕತ್ವ ಗುಣ ಮತ್ತು ವೇಗವನ್ನು ಸಹಿಸದ ಕೆಲವರು ನಿಮ್ಮ ವಿರುದ್ಧ ಸಂಚು ರೂಪಿಸಿರಬಹುದು. ನಿಮ್ಮ ಹೆಸರಿಗೆ ಮಸಿ ಉರಿಯಲು ಅಥವಾ ನಿಮ್ಮ ಪ್ರಗತಿಯನ್ನು ಕುಂಠಿತಪಡಿಸಲು ತಾಂತ್ರಿಕ ಪ್ರಯೋಗಗಳ ಮೊರೆ ಹೋಗಿರಬಹುದು. ಆದರೆ ನೆನಪಿಡಿ, ಯಾರ ಮೇಲೆ ಕುಲದೇವತೆಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಇರುತ್ತದೆಯೋ ಅವರಿಗೆ ಗಾಳಿಯಲ್ಲಿ ಹಾರುವ ಧೂಳಿನ ಕಣವೂ ತೊಂದರೆ ನೀಡಲು ಸಾಧ್ಯವಿಲ್ಲ. ನಿಮ್ಮ ವಿರುದ್ಧ ರೂಪಿಸಿದ ಪ್ರತಿಯೊಂದು ಪಿತೂರಿಯೂ ಉಲ್ಟಾ ಹೊಡೆದು ಶತ್ರುಗಳೇ ಪಶ್ಚಾತ್ತಾಪ ಪಡುವಂತಾಗುತ್ತದೆ. ನೀವು ದೈವಿಕ ಕವಚದೊಳಗೆ ಸುರಕ್ಷಿತವಾಗಿದ್ದೀರಾ. ದೈವಿಕ ಸಂದೇಶದ ರಹಸ್ಯ. ಕುಲದೇವತೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ. ಈಗ ಅತ್ಯಂತ ಪ್ರಮುಖವಾದ ರಹಸ್ಯವನ್ನಿ ಬಹಿರಂಗಪಡಿಸುವ ಸಮಯ. ನಿಮ್ಮನ್ನು ರಕ್ಷಿಸುತ್ತಿರುವ ಆ ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಅದು ನಿಮ್ಮ ಕುಲದೇವತೆ ಮತ್ತು ನಾಗದೇವತೆಯ ರೂಪದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ. ನಿಮ್ಮ ಪೂರ್ವಜರು ಪೂಜಿಸಿದ ಕುಲದೇವಕ್ಕೆ ಅಪಾರವಾದ ಶಕ್ತಿಯಿದೆ. ನೀವು ಎಷ್ಟೇ ಜ್ಯೋತಿಷ್ಯ ಅಥವಾ ಪರಿಹಾರಗಳನ್ನು ಮಾಡಿದರೂ ಮೊದಲು ನಿಮ್ಮ ಕುಲದೈವತೆಯನ್ನು ಪೂಜಿಸದಿದ್ದರೆ ಎಲ್ಲವೂ ವ್ಯರ್ಥ. ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯು ನಿಮ್ಮ ಮೇಲಿರುವುದರಿಂದಲೇ ನೀವು ಎಂತಹ ದೊಡ್ಡ ಅಪಘಾತಗಳಿಂದಲೋ ಅಥವಾ ಪ್ರಾಣಾಪಾಯದಿಂದಲೋ ಪಾರಾಗಿದ್ದೀರಿ. ಅನುಸರಿಸಬೇಕಾದ ದಿವ್ಯ ಪರಿಹಾರಗಳು ಮತ್ತು ಕರ್ತವ್ಯಗಳು. ನಿಮ್ಮ ಜೀವನದಲ್ಲಿ ಈ ದೈವಿಕ ಶಕ್ತಿಗಳ ಅನುಗ್ರಹ ಸದಾ ಇರಬೇಕಾದರೆ ನೀವು ಕೆಲವು ಸರಳ ನಿಯಮಗಳನ್ನು ಪಾಲಿಸಬೇಕು. ಕುಲದೇವತೆಯ ಆರಾಧನೆ. ಪ್ರತಿದಿನ ನಿಮ್ಮ ಮನೆಯಲ್ಲಿ ಕುಲದೇವತೆಯ ಹೆಸರಿನಲ್ಲಿ ದೀಪವನ್ನು ಬೆಳಗಿಸಿ.
ತಿಂಗಳಿಗೊಮ್ಮೆಯಾದರೂ ನಿಮ್ಮ ಕುಲದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಕ್ಕರೆ ಅಥವಾ ನಿಮ್ಮ ಶಕ್ತಿಗೆ ಅನುಗುಣವಾದ ಕಾಣಿಕೆಯನ್ನು ಅರ್ಪಿಸಿ. ನಾಗದೇವತೆಯ ಸೇವೆ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನದಂದು ಹತ್ತಿರದ ನಾಗಾಲಯಕ್ಕೆ ಹೋಗಿ ಭಕ್ತಿಯಿಂದ ಹಾಲನ್ನು ಅರ್ಪಿಸಿ. ಹಾವಿಗೆ ಯಾವುದೇ ಕಾರಣಕ್ಕೂ ಹಾನಿ ಮಾಡಬೇಡಿ. ಹಾವನ್ನು ದೈವಿಕ ರೂಪವೆಂದು ಕಂಡು ಗೌರವಿಸಿ. ಇದು ನಿಮ್ಮ ಜಾತಕದಲ್ಲಿರುವ ಅಜ್ಞಾತ ದೋಷಗಳನ್ನು ನಿವಾರಿಸುತ್ತದೆ. ಶಿವನ ಉಪಾಸನೆ. ಮಹಾದೇವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ನಿಮ್ಮ ಮನೆಯ ಮೇಲಿರುವ ದೃಷ್ಟಿದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ. ಮನೆಯಲ್ಲಿ ಸಣ್ಣಪುಟ್ಟ ಜಗಳಗಳು ನಡೆಯುತ್ತಿದ್ದರೆ ಶಿವನ ಧ್ಯಾನವು ಶಾಂತಿಯನ್ನು ತರುತ್ತದೆ. ಬುಧವಾರದ ದಾನ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲು ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಹಸಿರು ತರಕಾರಿ ಅಥವಾ ಬಟ್ಟೆಯನ್ನು ದೀನದಲಿತರಿಗೆ ನೀಡುವುದರಿಂದ ಬುಧಗ್ರಹವು ಬಲವಾಗಿ ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಗ್ರಹಗತಿಗಳ ಬದಲಾವಣೆ ಮತ್ತು ಶನಿದೇವನ ಕೃಪೆ. ಈ ಸಮಯದಲ್ಲಿ ಶನಿದೇವನ ಸಂಚಾರವು ಮೇಷರಾಶಿಯವರಿಗೆ ಹೊಸ ಹೊರಪೆಯನ್ನು ತರುತ್ತಿದೆ. ಕಳೆದ ಹಲವು ವರ್ಷಗಳಿಂದ ನೀವು ಅನುಭವಿಸಿದ ಹಿನ್ನಡೆಗಳು ಈಗ ಕೊನೆಗೊಳ್ಳುತ್ತಿವೆ. ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನಿಮ್ಮ ಕೆಲಸಗಳಲ್ಲಿ ಉಂಟಾಗುತ್ತಿದ್ದ ವಿಳಂಬಗಳು ದೂರವಾಗುತ್ತವೆ. ಶನಿದೇವರು ನ್ಯಾಯದ ದೇವತೆಯಾಗಿರುವುದರಿಂದ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ನೀಡುವ ಕಾಲ ಬಂದಿದೆ. ನೀವು ಮಾಡಬೇಕಾಗಿದ್ದು ಇಷ್ಟೇ: ನಿಮ್ಮ ನಡವಳಿಕೆಯಲ್ಲೇ ಮೃದುತ್ವವನ್ನು ಅಳವಡಿಸಿಕೊಳ್ಳಿ. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬಂತೆ ಅನಗತ್ಯ ವಿವಾದಗಳಿಂದ ದೂರವಿದ್ದು ಸೌಮ್ಯತೆಯಿಂದ ವರ್ತಿಸಿ. ಭವಿಷ್ಯದ ಸುಂದರ ಕನಸುಗಳು ನನಸಾಗುವ ಕಾಲ. ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಜರುಗಲಿವೆ. ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಕೂಡಿಬರಲಿದೆ. ಸಂತಾನ ಅಪೇಕ್ಷೆ ಇರುವವರಿಗೆ ದೈವದ ಆಶೀರ್ವಾದದೊಂದಿಗೆ ಉತ್ತಮ ಸುದ್ದಿ ಲಭಿಸಲಿದೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧಿಸುತ್ತಾರೆ. ವ್ಯವಹಾರದಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಕಾಲವಿದು. ಕೇವಲ ಹಣವಷ್ಟೇ ಅಲ್ಲ, ಸಮಾಜದಲ್ಲಿ ಗೌರವ ಮತ್ತು ಸ್ಥಾನಮಾನಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸಲಿದ್ದು ಹಳೆಯ ಸಾಲಬಾಧೆಗಳಿಂದ ಮುಕ್ತಿ ಸಿಗಲಿದೆ. ಉಪಸಂಹಾರ. ಹೊಸ ಜೀವನದಟ್ಟ ಹೆಜ್ಜೆ. ಈ 2026ರ ಮೊದಲ ಅಮಾವಾಸ್ಯೆಯು ನಿಮ್ಮ ಬದುಕಿನಲ್ಲಿ ಮ್ಯಾಜಿಕ್ ಮಾಡಲಿದೆ. ನಾವು ತಿಳಿಸಿರುವ ದಾರಿಗಳು ಸರಳವಾಗಿ ಕಾಣಿದರೂ ಅವುಗಳ ಹಿಂದಿರುವ ಶಕ್ತಿ ಅಗಾಧವಾಗಿದೆ. ಪ್ರತಿಯೊಂದನ್ನು ನಂಬಿಕೆ ಮತ್ತು ಶ್ರದ್ಧೆಯಿಂದ ಪಾಲಿಸಿ. ನಿಮ್ಮ ಜೀವನವು ಬಂಗಾರದಂತಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮ್ಮ ಮೇಲೆ ದೇವರ ಆಶೀರ್ವಾದ ಸದಾ ಇರಲಿ. ಈ ದೈವಿಕ ಮಾಹಿತಿಯನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.